ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ದಾಸರೆಂದರೆ ಪುರಂದರ ದಾಸರಯ್ಯ. ಹೌದು, ದಾಸ ಸಾಹಿತ್ಯವನ್ನ ಸೃಷ್ಟಿಸಿದ ಮಹಾನ್ ಪುರುಷ ಪುರಂದರ ದಾಸರಿಗೆ ಪುರಂದರ ದಾಸರೇ ಸಾಟಿ. ಇಂತಹ ದಾಸರನ್ನ ಆರಾಧಿಸೋ ಭಕ್ತ ಸಮೂಹ ದೊಡ್ಡದಿದೆ. ಬೆಂಗಳೂರಿನಲ್ಲೊಬ್ಬರು ದಾಸರ 4 ಅಡಿ ಪ್ರತಿಮೆಯನ್ನ ತಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ. ಕಣ್ಣಿನಿಂದಲೇ ನೋಡೋ ಹರಿಯ, ಕಣ್ಣಿನಿಂದಲೇ ನೋಡೋ ಮೂಜಗದೋರೆಯ, ಕಣ್ಣಿನಿಂದಲೇ ನೋಡೋ ಹರಿಯ. ದಾಸ ಸಾಹಿತ್ಯಕ್ಕೊಂದು ವಿಶೇಷ ಸ್ವರೂಪ ನೀಡಿದವರು ಪುರಂದರ ದಾಸರು. ವಿದ್ಯಾಭೂಷಣರಂತಹ ಮಹಾನ್ ಗಾಯಕರ ಧ್ವನಿಯಲ್ಲಿ ಪುರಂದರ ಕೀರ್ತನೆಗಳನ್ನು ಕೇಳುವುದರ ಹಿತವೇ ಬೇರೆ. ಇಂಥ ದಾಸರು ತಮ್ಮ ಸಾಹಿತ್ಯದಿಂದ ಅದೆಷ್ಟೋ ಸಹಸ್ರ ಭಕ್ತರನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಪುರಂದರ ಕೀರ್ತನೆ ಹಾಡಿ ಅವರಿಗೆ ಗೌರವ ಸಲ್ಲಿಸುವುದು ಸಹಜ. ಆದರೆ ಪುರಂದರ ದಾಸರ ಪ್ರತಿಮೆಯನ್ನ ಮನೆಯಲ್ಲಿ ಇಟ್ಟು ಯಾರೂ ಪೂಜೆ ಮಾಡಲ್ಲ. ಆದರೆ ಬೆಂಗಳೂರಿನ ಬಸವೇಶ್ವರ ನಗರದ ಮೋಹನದಾಸ್ ಮತ್ತು ಅವರ ಪತ್ನಿ ಸುವರ್ಣ ತಮ್ಮ ಮನೆಯಲ್ಲಿ 4 ಅಡಿ ಎತ್ತರದ ಪುರಂದರ ದಾಸರ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ. ಕಳೆದ 12 ವರ್ಷಗಳಿಂದ ಪುರಂದರ ದಾಸರ ಆರಾಧನೆ ಮಾಡ್ತಿರೋ ಇವರಿಗೆ ದಾಸರು ಸರ್ವಸ್ವವಾಗಿದ್ದಾರೆ. ಪುರಂದರ ದಾಸರ ಕೀರ್ತನೆ ಇವರ ಮನೆಯಲ್ಲಿ ಯಾವಾಗಲೂ ಮೊಳಗುತ್ತಿರುತ್ತೆ. ಈ ಮನೆಯಲ್ಲಿ ಬೇರ್ಯಾವ ಮನೋರಂಜನೆ ಕಾರ್ಯಕ್ರಮ ನಡೆಯಲ್ಲ. ಸದಾ ಪುರಂದರ ದಾಸರ ಕೀರ್ತನೆ. ಮೋಹನದಾಸ್ ಮತ್ತು ಸುವರ್ಣ ದಂಪತಿಗಳು ತಮ್ಮ ಗೆಳೆಯರೊಂದಿಗೆ ಹರಿದಾಸ ಕೀರ್ತನೆಗಳನ್ನು ಹಾಡ್ತಾರೆ. ದಾಸರಿಗೆ ಆರತಿ ಎತ್ತಿ ಪೂಜೆ ಮಾಡ್ತಾರೆ. ಪರಮತತ್ವ ಎಂಬ ಪಾರಿಜಾತವನಿ ಮುಡಿದು ಪರಮಾತ್ಮ ಕೃಷ್ಣಗಾರತಿ ಎತ್ತಿರೇ ಜೈ. ಪುರಂದರದಾಸರು ಇವರ ಮನೆ ಸೇರಿರೋದು ಒಂದು ಆಕಸ್ಮಿಕವಂತೆ. ಅದನ್ನ ಸ್ವತಃ ಮೋಹನ್ ದಾಸ್ ಹೇಳ್ತಾರೆ. ಪುರಂದರದಾಸರ ಪ್ರೇರಣೆಯಂತೆ ಅರಮನೆ ಮೈದಾನದಲ್ಲಿ 1 ಲಕ್ಷ ಜನರಿಂದ ದಾಸರ ಕೀರ್ತನೆ ಹಾಡಿಸುವ ಮತ್ತು ಬೆಂಗಳೂರಿನಲ್ಲಿ 47 ಅಡಿ ಎತ್ತರದ ಪುರಂದರದಾಸ ಪ್ರತಿಮೆಯನ್ನು ಪ್ರತಿಷ್ಠಾಪಿಸೋ ಕನಸು ಇವರದ್ದು. ಒಂದೇನೆಂದರೆ 1 ಲಕ್ಷ ಜನದ ಮೇಲೆ ಜನಗಳಿಂದ ಪುರಂದರದಾಸರ ಹಾಡುಗಳನ್ನ ಅರಮನೆ ಮೈದಾನದಲ್ಲಿ ಮಾಡಿಸ್ಬೇಕು ಅಂತ ಒಂದು ಧ್ಯೇಯ. ಇನ್ನೊಂದು ಅವರೇ ಪ್ರೇರಣೆ ಮಾಡಿರೋದೇನೆಂದರೆ 47.5 ಅಡಿ ಸ್ಟ್ಯಾಚು ಪುರಂದರದಾಸರದು ಕಲ್ಲಿಂದು ಮಾಡಿಸ್ಬೇಕು ಬೆಂಗಳೂರು ಸುತ್ತಮುತ್ತಲ ಅಂತ ಒಂದು ಪ್ರೇರಣೆ ಆಗಿದೆ. ಇವರು ಸದಾ ಪುರಂದರದಾಸರ ಸೇವೆ ಮಾಡೋದರಲ್ಲೇ ಕಾಲ ಕಳೀತಾರೆ. ಅದನ್ನೇ ತಮ್ಮ ಅದೃಷ್ಟ ಅಂತ ತಿಳ್ಕೊಂಡಿದ್ದಾರೆ. ಪುರಂದರದಾಸರ ಕುರಿತ ಪುಸ್ತಕಗಳನ್ನು ತಮಿಳು, ತೆಲುಗು, ಕನ್ನಡ, ಇಂಗ್ಲಿಷ್ನಲ್ಲಿ ಬರೆದ ಇವರಿಗೆ 7 ಭಾಷೆಯಲ್ಲಿ ಪುಸ್ತಕಗಳನ್ನು ತರುವ ಆಸೆ. ದಾಸರ ಆರಾಧನೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿರೋದು ಯಾವುದೋ ಜನ್ಮದ ಪುಣ್ಯ ಅನ್ನೋದು ಸುವರ್ಣ ಅವರ ಮಾತು. ಮತ್ತು ಎಷ್ಟು ಜನ್ಮದ ಪುಣ್ಯ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಗುರುಗಳು ಎಲ್ಲರೂ ಹೇಳೋದು ಯಾವುದೋ ಜನ್ಮದ ಸುಕೃತ ನಿಮ್ಗಷ್ಟೇ. ದಾಸರು ಮನೆಗೆ ಬಂದಿದ್ದಾರೆ ಅಂದರೆ ನಾವೆಲ್ಲೂ ನೋಡೇ ಇಲ್ಲ ಅಂತ ಎಲ್ಲ ಗುರುಗಳು ಹೇಳ್ತಾರೆ. ನಮ್ಮೊಂದಿಗೆ ಇಲ್ಲಿ ಬರೋರಿಗೆಲ್ಲ ತುಂಬ ಅವ್ರ ಪವಾಡ ಪುರುಷರು ನಾನು ಹೇಳ್ತಿಲ್ಲ, ಅದು ಕರ್ನಾಟಕ ಸಂಗೀತ ಪಿತಾಮಹರು ಪುರಂದರದಾಸರು. ಇಂದು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರ ಜಯಂತಿ. ಹೀಗಾಗಿ ಇವರ ಮನೆಯಲ್ಲಿ ಪೂಜೆ, ಭಜನೆಗಳ ನಿನಾದ. ಪುರಂದರದಾಸರ ಹೆಸರಲ್ಲಿ ಇವರೊಂದು ಟ್ರಸ್ಟ್ ಕೂಡ ಆರಂಭಿಸಿದ್ದಾರೆ. ಪುರಂದರದಾಸರ ಪ್ರೇರಣೆಯಿಂದಲೇ ನಾವಿರೋದು, ಅವರೇ ನಮ್ಮ ಉಸಿರು ಅಂತಾರೆ ಈ ದಂಪತಿಗಳು. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನು. ಸ್ತ್ರೀಲೋಲ ಕೃಷ್ಣನ ಪರಮ ಭಕ್ತರಾದ ಈ ಪುರಂದರದಾಸರಿಗೆ ನಿಮ್ಮ ಮಧ್ಯೆ ಅದೆಷ್ಟೋ ಮಂದಿ ಭಕ್ತರಿದ್ದಾರೆ. ಆದರೆ ಅವರ ಪ್ರತಿಮೆ ಇಟ್ಟು ಪೂಜಿಸೋರು ಯಾರೂ ಇರಲ್ಲ. ಆದರೆ ಮೋಹನ್ ಕುಮಾರ್ ಅವರು ತಮ್ಮ ಮನೆಯಲ್ಲಿ ಕಳೆದ 12 ವರ್ಷದಿಂದ ಈ ಪುರಂದರದಾಸರ ಪ್ರತಿಮೆ ಇಟ್ಟು ಪೂಜಿಸ್ತಾ ಇದ್ದಾರೆ. ಇವರ ಕುಟುಂಬಕ್ಕೆ ಈ ಪುರಂದರದಾಸರೇ ಸರ್ವಸ್ವ. ಅವರೇ ಇವರೆಲ್ಲರ ಗುರುಗಳು. ಇದು ಅಚ್ಚರಿ ಅನಿಸಿದ್ರು ನಿಜ. ಕ್ಯಾಮ್ರಾಮನ್ MK ಪ್ರಕಾಶ್ರೊಂದಿಗೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಸಿಟಿ ರೌಂಡ್ಸ್. ಸುದ್ದಿ ಪ್ರಿಯರಿಗೆ ಇಲ್ಲೊಂದು ಸಿಹಿ ಸುದ್ದಿ. ಇನ್ನು ಮುಂದೆ ಕನ್ನಡಿಗರ ನೆಚ್ಚಿನ ಸುವರ್ಣ ನ್ಯೂಸ್ 24/7 ಸುದ್ದಿವಾಹಿನಿಯನ್ನ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲೂ ನೋಡಬಹುದು. ಸುವರ್ಣ ನ್ಯೂಸ್ನಲ್ಲಿ ಬರೋ ಬಿಸಿ ಬಿಸಿ ಸುದ್ದಿಗಳನ್ನ ಬಸ್ ನಿಲ್ದಾಣದಲ್ಲೇ ವೀಕ್ಷಿಸೋ ಅವಕಾಶವನ್ನ ಡನ್ವೆಲ್ ಕಮ್ಯುನಿಕೇಷನ್ಸ್ನವರು ಮಾಡಿಕೊಟ್ಟಿದ್ದಾರೆ. ಮನೋರಾಯನ ಪಾಳ್ಯದ ಕಾರ್ಪೊರೇಟ್ ಸಾಸಿಯಾ ವಾಜಿದ್ರಿಂದ ರಸ್ತೆ ದುರಸ್ತಿ. ರಸ್ತೆ ಗುಂಡಿಗಳನ್ನ ಕೈಯಾರೆ ಮುಚ್ಚಿದ ಕಾರ್ಪೊರೇಟ್. ಸುವರ್ಣ ನ್ಯೂಸ್ ಹಾಗೂ ಬಿಗ್ FM ಸಹಯೋಗದಲ್ಲಿ ನಡೀತಾ ಇರೋ ಎತ್ತೇಳು ಬೆಂಗಳೂರು ಕ್ಯಾಂಪೇನ್ ಅಂಗವಾಗಿ ರಸ್ತೆ ಗುಂಡಿಗಳಿಗೆ ತೇಪೆ.
ಬೆಂಗಳೂರಿನಲ್ಲಿ ಮನಸೆಳೆದ ಭಿನ್ನ ಬೌದ್ಧಿಕ ಸಾಮರ್ಥ್ಯದ ಮಕ್ಕಳ ಕ್ರೀಡಾಕೂಟ. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಮೆಂಟಲಿ ಚಾಲೆಂಜ್ಡ್ ಸಂಸ್ಥೆ ಆಯೋಜಿಸಿದ್ದ ಈ ಕೂಟದಲ್ಲಿ ರಾಜ್ಯದ 14 ಜಿಲ್ಲೆಗಳಿಂದ ಮಾನಸಿಕ ಅಸ್ವಸ್ಥ ಮಕ್ಕಳು ಭಾಗವಹಿಸಿದರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ 115ನೇ ಜನ್ಮದಿನದ ಆಚರಣೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಶೋಧನಾ ಮತ್ತು ಬಹು ಅಭಿವೃದ್ಧಿ ಟ್ರಸ್ಟ್ನಿಂದ ನೇತಾಜಿ ಮಾಡೆಲ್ ಸ್ಕೂಲ್ ಕಟ್ಟಡದ ಭೂಮಿ ಪೂಜೆ. ರಸ್ತೆ ಕಾಮಗಾರಿ ಹಗರಣ ಪ್ರಕರಣ 5 ಬಿಬಿಎಂಪಿ ಎಂಜಿನಿಯರುಗಳ ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಗಾಂಧಿನಗರ, ಮಲ್ಲೇಶ್ವರ ಸೇರಿದಂತೆ ಬೆಂಗಳೂರಿನ ವಿವಿಧೆಡೆ ರಸ್ತೆ ಕಾಮಗಾರಿಯಲ್ಲಿ ಸುಮಾರು 1539 ಕೋಟಿ ಅವ್ಯವಹಾರ ಆರೋಪ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,820 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 30 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,600 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.